ಇಲ್ಲದಾಯಿತು. ಈಗ ಥಣಿಸಂದ್ರ, ಬೆಂಗಳೂರಿನ ಥಣಿಸಂದ್ರದಲ್ಲಿ ಅಲ್ಲೂ ಕೂಡ ಈ ಒತ್ತುವರಿಯನ್ನು ತೆರವು ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ. ತೆರವು ಕಾರ್ಯಾಚರಣೆ ಶುರುವಾಗಿದೆ. ಅಶ್ವತ್ಥನಗರದಲ್ಲಿ BDA ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ನಾಗವಾರ ಬಳಿ ಇರುವಂಥ ಥಣಿಸಂದ್ರ ಸಮೀಪದ ಅಶ್ವತ್ಥನಗರ ಬೆಳಗ್ಗೆ 7 ಗಂಟೆಯಿಂದಲೇ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 60 ಮನೆಗಳನ್ನು BDA ಕಡೆಯಿಂದ ಡೆಮಾಲಿಷನ್ ಮಾಡಿದ್ದಾರೆ. ಸುಮಾರು 60 ಮನೆಗಳು ಡೆಮಾಲಿಷ್ ಆಗಿವೆ. ಇನ್ನು ಸ್ಥಳೀಯರು ಯಾವುದೇ ಮಾಹಿತಿ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನೋಡಬೇಕಿಲ್ಲಿ ಇನ್ನು ಯಾವ್ಯಾವ ರಾಮಾಯಣ ರಗಳೆಗಳಿದಾವೋ ಗೊತ್ತಿಲ್ಲ. ಇಲ್ಲಿ ಯಾವ ಭಾಷಿಕರಿದ್ದಾರೆ, ಯಾವ ಜಾತಿಯವರಿದ್ದಾರೆ, ಯಾವ ಧರ್ಮದವರಿದ್ದಾರೆ, ಯಾವ ರಾಜ್ಯದವರಿದ್ದಾರೆ. ಕನ್ನಡಿಗರಿದ್ದರೆ ಸುಲಭವಾಗಿ ಅವ್ರನ್ನ ಆಚೆ ಹಾಕ್ಬಿಡ್ಬೋದು ಬಿಡಿ. हम ना घर खाली करो को बोले भी नहीं, हमें कुलियाम को जाते तो हम ना मालूम भी नहीं, ऐसा बोलते तो हमें क्या तब कर को खाली करते. अब सुबह को एकाएक चाको है पूरा 6 बजे से उठा को ऐसा करी हम ना. अब हमें छोटे छोटे बच्चे रख रखे, हमें कहाँ जाना तो बोलो. एक दिन का टाइम दिया को बोलो. हाँ, एक दिन का टाइम में रोड पर खड़े हैं. हमें आज रोड के ऊपर खड़े हैं. शाम तक का टाइम दिया है. एक दिन आज एक दिन के वास्ते टाइम दिया को तभी हमने टाइम नहीं दे रही. पूरा रोड पर डाल को छोड़ी हम ना. बच्चा सो लेते, बच्चा को उठा को बाहर ढकले हैं. ಕ್ಯಾಮ್ರಾ ಹಿಡ್ಕೊ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಅಶ್ವತ್ಥನಗರದ ದೃಶ್ಯಾವಳಿಗಳು. BDA ಕಾರ್ಯಾಚರಣೆಗಳಿದೆ. ಇಲ್ಲೂ ಕೂಡ ಅದನ್ನೇ ಕತೆ. ನಮಗೆ ಇದ್ದಕ್ಕಿದ್ದಂಗೆ ಒಂದು ರೀತಿ ಕೆಡವ್ಬಿಟ್ರೆ ನಾವೇನು ಮಾಡಬೇಕು ಅಂತ ನೋಡಿ ಹೆಂಗಿದೆ ನೋಡಿ. ನನಗೆ ಭಾಳ ಆಶ್ಚರ್ಯ ಆಗೋದು, ಹೆಂಗೆ ಇವರು ಇಷ್ಟೊಂದೆಲ್ಲ ಒತ್ತುವರಿ ಮಾಡಿರ್ತಾರೆ. ಮನೆ ಕಟ್ಟೋ ತನಕ, ಇಲ್ಲಿ ವಾಸವಾಗಿರೋ ತನಕ, ಎಲ್ಲ ವ್ಯವಸ್ಥೆಗಳನ್ನು ಪಡೆಯೋ ತನಕ ಅಧಿಕಾರಿಗಳನ್ನ ಕತ್ತೆ ಕಾಯ್ತಿರ್ತಾರ. ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಗೊತ್ತಾಗಿದೆ ನಿಮಗೆ. ಹಂಗಾದರೆ ಅದೇಂಗೆ ಸರ್ಕಾರಿ ಭೂಮಿನ ಒತ್ತುವರಿ ಮಾಡ್ಕೋತಾರೆ? ಯಾರಿದಕ್ಕೆ ಕಾರಣ? ನಾಗವಾರ ಹತ್ತಿರ ಇರುವಂಥ ಥಣಿಸಂದ್ರ, ಅಲ್ಲಿ ಅಶ್ವತ್ಥನಗರ. ಜಾಗದ ಬೆಲೆ ಏನು ಕತೆ? ಬೆಳಗ್ಗೆ 7 ಗಂಟೆಯಿಂದಲೇ ಒತ್ತುವರಿ ನಡೀತಾ ಇದೆ. ಸುಮಾರು 60 ಮನೆಗಳನ್ನು ಇಲ್ಲಿ ಹೊಡೆದಿದ್ದಾರೆ. ಈಗ ಅಗೇನ್ ಇಲ್ಲಿ ನೋಡಬೇಕು ಯಾವ ಜಾತಿಯವರಿದ್ದಾರೆ, ಯಾವ ಧರ್ಮದವರಿದ್ದಾರೆ, ಯಾವ ರಾಜ್ಯದವರಿದ್ದಾರೆ. ಕನ್ನಡಿಗರಿದ್ದರೆ ಭಾಳ ಸುಲಭವಾಗಿ ಅವ್ರನ್ನ ಆಚೆ ಹಾಕ್ಬೋದು ಬಿಡಿ, ಪ್ರಶ್ನೆ ಬೇರೆ. ಆದರೆ ತಮಿಳರಿದ್ದರೆ ಕಷ್ಟ, ತೆಲುಗರಿದ್ದರೆ ಕಷ್ಟ, ಮಲಯಾಳಿಗಳಿದ್ರಂತೂ ತುಂಬ ಕಷ್ಟ. ಯಾಕಂದರೆ ನೇರವಾಗಿ ಸರ್ಕಾರಗಳೇ ಮಾತಾಡ್ಬಿಡ್ತವೆ, ನಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕ್ತವೆ. ನೀವು ಅವ್ರಿಗೆ ಭೂಮಿ ಕೊಡಲೇಬೇಕು ಅಂತೇಳಿ ಅಂತ. ಅಲ್ಲಿ ನೀವು ಒಂದೊಂದು ಅಡಿಗೆ ನೀವು ಸಾವಿರಾರು ರೂಪಾಯಿ ಬೆಲೆ ಬಾಳ್ತಿರುತ್ತೆ. ಅಂಥ ಕಡೆ ಮನೆ ಸಿಗುತ್ತೆ. ಈಗ ನೋಡಿ, ಈಗ ಸಿಗ್ತಾ ಇದೆಯಲ್ಲ. ಈಗ ಕೋಗಿಲಿನಲ್ಲಿ ನ್ಯಾಯಯುತವಾಗಿ ಏನು ಮಾಡಬೇಕು ಸರ್ಕಾರ ಮಾಡ್ತಪ್ಪ. ಅಂದರೆ ಯಾರ್ಯಾರು ಒತ್ತುವರಿ ಮಾಡಿದ್ರು ಅವ್ರು ಒತ್ತುವರಿ ಮಾಡಿದ್ರನ್ನ ಆಚೆ ಹಾಕಬೇಕು. ಆ ಕೆಲಸ ಮಾಡ್ತು. ಇದ್ದಕ್ಕಿದ್ದಂಗೆ ಕೇರಳದಿಂದ ಶುರುವಾಯಿತು. ಕೇರಳದಿಂದ ಆ ಕೂಗು ಬಂದ ತಕ್ಷಣ ಇವರಿಗೆ ಈ ಕೋಗಿಲು ಸಮಸ್ಯೆ ಒಂಥರ ಈ ಕೋಗಿಲೆ ಥರ ಕೇಳಿಸ್ಬಿಡ್ತು ಧ್ವನಿ. ಇದಕ್ಕೇನಾದರೂ ಮಾಡಲೇಬೇಕು ಅಂತೇಳಿ ಅಂತ ಎಚ್ಚರಿಕೆಯ ಗಂಟೆ. ಅದಾದಮೇಲೆ ಏನು ಅಂತಂದರೆ ಈಗ ಮನೆಗಳು ಕೊಡುವಂಥ ಶುರುವಾಗಿದೆ. ಗೊತ್ತಿಲ್ಲ ಇನ್ಯಾರ್ಯಾರಿಗೆ ಈ ಥಣಿಸಂದ್ರದ ಭಾಗದಲ್ಲಿ ಮನೆಗಳ ಹೆಸರುಗಳು ಬರೆದಿದೆಯೋ ಯಾರಿಗೆ ಗೊತ್ತು. ನೋಡ್ಬೇಕೇನಾಗತ್ತೆ ಅಂತ. ಈ ರೀತಿ ಎಲ್ಲೆಲ್ಲಿ ತೆರವು ಮಾಡ್ತಾರಲ್ಲ ಅಲ್ಲೆಲ್ಲ ಮನೆ ಕೊಡ್ತಾ ಕೂತ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ಕನ್ನಡಿಗರನ್ನು ಪರಿಗಣಿಸಿ. ಇಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗ್ಬಿಟ್ರೆ ಭಾಳ ಕಷ್ಟ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅಂಥವ್ರನ್ನ ಮೊದಲು ಪರಿಗಣಿಸ್ಬೇಕು.
ಥಣಿಸಂದ್ರದಲ್ಲಿ ನಡೀತಿರುವಂಥ ಕಾರ್ಯಾಚರಣೆ, ಅಶ್ವತ್ಥ ನಗರದಲ್ಲಿ ನಡೀತಿರುವಂಥ BDA ಕಾರ್ಯಾಚರಣೆ ಬೆಳಗ್ಗೆ 7 ಗಂಟೆಯಿಂದಲೇ ಈ ಒತ್ತುವರಿಯನ್ನು ತೆರವುಗೊಳಿಸುವಂಥ ಪ್ರಯತ್ನಗಳು ಸಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಶುರುವಾಗಿರುವಂಥ ಕಾರ್ಯಾಚರಣೆ ಹೆಂಗೆ ಸಾಗ್ತಾ ಇದೆ, ಈಗಾಗಲೇ ಎಷ್ಟು ಮನೆಗಳನ್ನು ಕೆಡವಲಾಗಿದೆ, ಸಂಬಂಧಪಟ್ಟಂಥ ಜನರು ಏನು ಹೇಳ್ತಾರೆ, ನಿಜಕ್ಕೂ ಇದು ಆಕ್ರಮಣ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು, ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದರು, ಏನಿದೆ ವಿವರ? ರಂಗನಾಥ್, ಏನು ಕೋಗಿಲು ಲೇಔಟ್ನಲ್ಲಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಶಾಕ್ ಕೊಟ್ಟ ಬಳಿಕ ಮತ್ತೊಂದು ಸುತ್ತಿನ ಬೃಹತ್ ಕಾರ್ಯಾಚರಣೆಗೆ ಸರ್ಕಾರ ಸಜ್ಜಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BDA ವತಿಯಿಂದ ಬೆಂಗಳೂರಿನ ನಾಗವಾರ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ, ಅಶ್ವಥ್ ನಗರ ಮತ್ತು ಸಾರಾಯಿ ಪಾಳ್ಯ ಸರ್ವೆ ನಂಬರ್ 28ರಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಬೃಹತ್ ಮಟ್ಟದ ಕಾರ್ಯಾಚರಣೆ ನಡೀತಾ ಇದೆ. JCBಗಳು ಗರ್ಜನೆಯನ್ನು ಮಾಡ್ತಿದ್ವೆ. ನನಗೆ ಸ್ಥಳದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಮನೆ ಏನಿತ್ತು, ಇದು ಸ್ವಲ್ಪ ಹೊತ್ತರಲ್ಲಿ ಇದನ್ನು ಕೆಡವಲಾಗಿರ್ತಕ್ಕಂಥದ್ದು. ಈಗಾಗಲೇ JCBಗಳು ಸುತ್ತಮುತ್ತ ಎಲ್ಲ ಕಡೆ ಆವರಿಸಿಕೊಂಡು ಏನು ಈ ಒಂದು ಒತ್ತುವರಿ ಆಗಿತ್ತು ಜಾಗ, BDAಗೆ ಸೇರಿದಂಥ ಈ ಒಂದು ಸ್ವತ್ತನ್ನು ಮರು ವಶಕ್ಕೆ ಪಡಿತಕ್ಕಂಥ ಕೆಲಸದಕ್ಕೆ BDA ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಥಳೀಯ ಪೊಲೀಸರನ್ನು ಕೂಡ ಜೊತೆಗೆ ಕರ್ಕೊಂಡ್ಬಂದು ಬಂದೋಬಸ್ತಿನಲ್ಲಿ ಈ ಒಂದು ಒತ್ತುವರಿ ತೆರವನ್ನ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 2 ತುಕಡಿ ಪೊಲೀಸ್ಗಳು ಕೂಡ ಬಂದು ನಿಯೋಜನೆಗೊಂಡಿದ್ದಾವೆ. ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಕಟ್ಟೆಚ್ಚರನ್ನು ವಹಿಸಿದ್ದಾರೆ. ಇಲ್ಲಿರ್ತಕ್ಕಂಥ ನಿವಾಸಿಗಳು ಇರ್ತ ಮಾಹಿತಿ, ನಾವು 11 ವರ್ಷ, 20 ವರ್ಷ, 25 ವರ್ಷಗಳಿಂದಲೂ ಬದುಕಿದ್ದೀರಿ, ನಾವು ಅಗತ್ಯ ದಾಖಲೆಗಳನ್ನು ಕೂಡ ಇಟ್ಕೊಂಡಿದ್ದೀರಿ, ಆದರೂ ಕೂಡ BDA ನಮಗೆ ಯಾವುದೇ ರೀತಿಯ ಮಾಹಿತಿ ಅಥವಾ ನೋಟಿಸ್ ಅನ್ನ ಕೊಡಲೇ ಇಲ್ಲ. ಏಕಾಏಕಿ ಬೆಳಗ್ಗೆ 7 ಗಂಟೆಯಿಂದ ಬಂದು ಇದುವರೆಗೆ 20ರಿಂದ 30 ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾವೆ. ಟೋಟಲ್ ಆಗಿ 60 ಮನೆಗಳನ್ನು ಡೆಮಾಲಿಷ್ ಮಾಡೋದಕ್ಕೆ ಈಗಾಗಲೇ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಒಂದಷ್ಟು ಇಲ್ಲಿ ಯಾರು ಉಳ್ಕೊಂಡಿದ್ರು, ಇಲ್ಲಿ ವಾಸ ಆಗಿದ್ದವರು ಕೂಡ ಮಾತಾಡ್ತಾ ಹೋಗ್ತೀನಿ. ಈ ಒಂದು ಮನೆ ಏನಿದೆ, ಈ ಒಂದು ಮನೆ ಈಗ ಕೆಡವಿದ್ದಾರೆ. ಇಲ್ಲಿ ವಾಸ ಇದ್ದಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರನ್ನ ಮಾತಾಡ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಅವ್ರ ಹತ್ರ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಮೇಡಮ್, ಈ ಒಂದು ಮನೆ ಏನಿದೆ ಇದನ್ನು ಕೆಡವಿದ್ದಾರೆ BDA. ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ರಿ ಅಂತಕ್ಕಂಥದ್ದು? ನಾನು 11 ವರ್ಷದಿಂದ ಇಲ್ಲಿ ವಾಸಿ ಮಾಡ್ತಾ ಇದ್ದೆ. ನೋಟಿಸ್ ಕೊಡಿಲ್ಲ, ಏನೂ ಇಲ್ಲ. ಬಂದು 4 ವರ್ಷಕ್ಕೆ ಮುಂಚೆ ಬಂದು ಕೇಳಿದ್ದು ಆಫೀಸ್ಗೆಲ್ಲ ಫುಲ್ ನಾವು ಇದು ಏರಿಯಾ ನಾವು ಹೋಗಿದ್ದು ಆಫೀಸ್ಗೆ. ಆಮೇಲೆ ಯಾರು ಹೇಳಿಲ್ಲ, ಕೇಳಲಿಲ್ಲ. ಸೊ ಒಟ್ಟಾರೆ ನಮಗೆ ಅಗತ್ಯ ಮಾಹಿತಿಯನ್ನು ಕೊಟ್ಟಿದ್ದರೆ ನಾವು ಕೂಡ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ರಿ. ಈ ರೀತಿಯಾಗಿ ಏಕಾಏಕಿ ಕಾರ್ಯಾಚರಣೆ ಮಾಡ್ತಕ್ಕಂಥ ನಮಗೆ ಒಂದು ರೀತಿಯ ಸಂಕಷ್ಟ ತಂದೊಡ್ಡಿದೆ ಅನ್ನೋ ಒಂದು ಮಾಹಿತಿ ಇಲ್ಲಿಂದ ಹೇಳಿ ಬರ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮೆಲ್ಲ ವಿವರಗಳಿಗೋಸ್ಕರ.